ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲೂ ತುಂಬಾ ಈಸಿ ಮೆಥಡ್ ಅಲ್ಲಿ ಬೋಟ್ ನೆಕ್ ಕಟಿಂಗ್ ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಾರ್ಮಲ್ ಬ್ಲೌಸ್. ಈ ನಾರ್ಮಲ್ ಬ್ಲೌಸ್ ಇಂದ ಬೋಟ್ ನೆಕ್ ಕಟಿಂಗ್ ಗೆ ಯಾವ ರೀತಿ ಮೆಜರ್ಮೆಂಟ್ ತಗೊಬೇಕು ಅನ್ನೋದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಚೆಸ್ಟ್ ಮೆಜರ್ಮೆಂಟ್ ಆಗಲಿ, ಶೋಲ್ಡರ್ ಮೆಜರ್ಮೆಂಟ್ ಆಗಲಿ, ಯಾವ ರೀತಿ ತಗೊಬೇಕು ಅನ್ನೋದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಕಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು 44 ಸೈಜ್ ನ ಬೋಟ್ ನೆಕ್ ಮೆಜರ್ಮೆಂಟ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ನಾರ್ಮಲ್ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟ್ ನಾವು ಉಕ್ಸ್ಪಟ್ಟಿ ಕಡೆಯಿಂದ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಬೇಕು, ಎಷ್ಟು ಬರುತ್ತೆ ಅಂತ. ನೋಡಿ, ಈ ಥರ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲೇನು ಹೊಲಿಗೆ ಲಾಸ್ಟ್ ಹೊಲಿಗೆ ಇರುತ್ತೋ ಅಲ್ಗನ ಸ್ವಲ್ಪ ಹಿಂಗೆ ಎಳ್ದು ಹಿಡ್ದು ನೋಡ್ಕೊಳ್ಳಿ. ಇಲ್ಲಿಗೆ 11 ಬರ್ತಾ ಇದೆ. 11ಕ್ಕೆ 2.5 ಆ್ಯಡ್ ಮಾಡ್ಕೊಳ್ಳಿ, 13.5 ಆಗುತ್ತೆ. 13.5 ಇಂಚಸ್ಗೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ. ಈ ರೀತಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಎಡ್ಜಿಂದ ಈ ಎಡ್ಜ್ವರೆಗೂ 13.5 ಇಂಚಸ್ಸೇ ಕರೆಕ್ಟಾಗಿರಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಫ್ರಂಟು ಬ್ಯಾಕು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಕಟಿಂಗ್ನ, ಅದಕ್ಕೋಸ್ಕರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಲೌಸ್ನ ಉದ್ದ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಮಾಮೂಲಿ ನಾರ್ಮಲ್ ಬ್ಲೌಸಲ್ಲೇ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಸೇಮ್ ನಾರ್ಮಲ್ ಬ್ಲೌಸು, ಬೋಟ್ ನೆಕ್ ಬ್ಲೌಸ್ಗೆಲ್ಲ ಲೆಂತು ಒಂದೇ ಥರ ಇರುತ್ತೆ. ಇಲ್ಲಿಂದ ಏನು ಶೋಲ್ಡರ್ ಜಾಯಿಂಟ್ ಆಗಿದೆಯೋ ಇಲ್ಲಿಂದ ಸ್ವಲ್ಪ ಈ ಥರ ಹಿಂಗೆ ಎಳ್ದು ನೋಡ್ಕೊಳ್ಳಿ. 14.5 ಇದೆ. ಅವ್ರಿಗೆ ಕಸ್ಟಮರ್ ಬಂದು 15 ಇಂಚ್ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 2.5 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳೋಣ. 17.5 ಆಗುತ್ತೆ. ಇಲ್ಲಿಂದ ಈ ಥರ ಇಲ್ಲಿ ಇಟ್ಕೊಂಡು ಟೇಪ್ನ 17.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡ್ ಆಗಿರೋದು ಭಾಗ ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಆ ರೀತಿ ನೋಡ್ಕೊಳ್ಳಿ. ಮಡ್ಚ್ಕೊಂಡಿರೋದು 17.5 ಇಂಚಸ್ಗೊಂದು ಲೈನ್ ಹಾಕೊಳ್ಳೋಣ. ಈ ಥರ ಲೈನ್ ಹಾಕೊಂಡು ಮೇನ್ ಇಂಪಾರ್ಟೆಂಟ್ ಇದೆ ನಮಗೆ ಬೋಟ್ ನೆಕ್ ಮೆಜರ್ಮೆಂಟ್ಗೆ, ಶೋಲ್ಡರ್ ಯಾವ ರೀತಿ ತೊಗೊಬೇಕು ಅಂತ. 42 ಇಂದ 44ವರೆಗೂ ನಮಗೆ ಬೋಟ್ ನೆಕ್ ಮೆಜರ್ಮೆಂಟಲ್ಲಿ ಶೋಲ್ಡರ್ ಬಂದು 8.5 ಇಂಚಸ್ನ ಕೊಡಬೇಕಾಗುತ್ತೆ. ಇಲ್ಲಿಂದ 8.5 ಇಂಚಸ್ಕೊಂಡು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ ಬಿಡ್ತು 4.25 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೆಕ್ ಬಿಟ್ಟು ಬಂದು 4.25 ಬರುತ್ತೆ ಬೋಟ್ ನೆಕ್ಕಿಗೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ನಾವು ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದನ್ನೇ ಆರ್ಮಲ್ ಡೌನಿಗೆ ಕೊಡಬೇಕಾಗುತ್ತೆ. ಇಲ್ಲಿ 8.5 ಇದೆ, ನಾವು ಆರ್ಮಲ್ ಡೌನಿಗೆ 8 ತಗೊಳ್ಳೋಣ. ಇಲ್ಲಿಂದ ಇಲ್ಲೇನು ಮಾರ್ಕ್ ಹಾಕಿದ್ದೀವೋ ಇಲ್ಲಿಂದ 8 ಇಂಚಸ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಈ ಥರ ಒಂದು ಲೈನ್ ಹಾಕಿ ಬಾಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ನೆಕ್ ಡೀಪ್, ಫ್ರಂಟದು ನೆಕ್ ಡೀಪ್ ಎಷ್ಟು ಬೇಕು ಅಂತ ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೊಬೇಕು. ನೋಡಿ, ಈ ಥರ ತಗೊಳ್ಳಿ. ಅದನ್ನು ಉಕ್ಸ್ಪಟ್ಟಿ ಕಡೆಯಿಂದನೇ ತೊಗೊಬೇಕು. ಈ ಥರ ಬ್ಲೌಸ್ ಈ ಥರ ಇಟ್ಕೊಂಡು ಇಲ್ಲೇನು ಶೋಲ್ಡರ್ ಜಾಯಿಂಟ್ ಆಗಿದೆಯೋ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಟೇಪ್ನ ಈ ಥರ ಹಿಂಗೆ ಮಡಚಿ. ಈ ಥರ ನೋಡಿ, ನಮಗೆ 7.5 ಇಂಚಸ್ ಸಿಗ್ತಾ ಇದೆ. 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 7.5ಗೆ ಒಂದು ಮಾರ್ಕ್ ಮಾಡಿ. ಸೇಮ್ ಇಲ್ಲಿ ನೆಕ್ ಬಿಡ್ತು ನಮಗೆ 4.25 ಎಷ್ಟಿದೆಯೋ ಇಲ್ಲಿಂದನೂ ಇಷ್ಟು 4.25ಗೊಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಾದ್ಮೇಲೆ ಇದಕ್ಕೊಂದು ಬಾಕ್ಸ್ ಹಾಕೊಳ್ಳೋಣ. ಈ ಥರ
ಈಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಬೇಕು ಎಷ್ಟು ಬರುತ್ತೆ ಅಂತ. ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿದೆಯೋ ಅದಕ್ಕೆ ಒಂದು ಅರ್ಧ ಇಂಚಸ್ನ ಎಕ್ಸ್ಟ್ರಾ ಸೇರಿಸ್ಕೊಬೇಕು ರೆಡಿಗೆ. ಈ ಥರ ನೋಡಿ. ಈಗ ಇಲ್ಲಿಂದ ಚೆಸ್ಟ್ ಮೆಜರ್ಮೆಂಟ್ ನಮಗೆ ನೋಡ್ಕೊಳ್ಳಿ 11 ಬರ್ತಾ ಇದೆ. ಇಲ್ಲಿಂದ ಟೇಪ್ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲೇನು ಬಾಕ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ 11 ಇಂಚಸ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು 11ವರೆಗೆ ಒಂದು ಮಾರ್ಕ್ ಮಾಡಿ. ಇದು ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ಚೆಸ್ಟ್ ಮೆಜರ್ಮೆಂಟು. ಅರ್ಧ ಇಂಚಸ್ನ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ನಾರ್ಮಲ್ ಬ್ಲೌಸಿಂದ ಚೆಸ್ಟ್ ಮೆಜರ್ಮೆಂಟು ಬೋಟ್ ನೆಕ್ಕಿಗೆ ಅರ್ಧ ಇಂಚ ಎಕ್ಸ್ಟ್ರಾ ತೊಗೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ 11 ಬರ್ತಾ ಇದೆ. ಬೋಟ್ ನೆಕ್ಕಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ತೊಗೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇದು ಮಾರ್ಜಿನ್ಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಟಿಪ್ಗೆ ಶೇಪ್ ಕೊಡಬೇಕಾದ್ರೆ ಇಲ್ಲಿಂದ ಇಲ್ಲೇನು ಮೂಲೆ ಇದೆಯೋ ಇಲ್ಲಿಂದ ಒಂದು 3/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲೇನು ಮಾರ್ಕ್ ಮಾಡಿ ಅಲ್ಲಿಂದ ಈ ಥರ ಒಂದು ಶೇಪ್ ಕೊಡಿ. ಸಿಂಪಲ್ ಅಷ್ಟೇ. ಇದು ಫ್ರಂಟ್ ಡೀಪ್. ಇದು ಆರ್ಮಲ್ ಡೌನಿಂಗು. ಇದಕ್ಕೆ 3/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. 1/4 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸೇಮ್ ಇಲ್ಲಿಂದ ಒಂದು 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇದು ಶೇಪ್ ತಗೊಳ್ಳೋದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೇ ಶೇಪ್ ಕೊಡಬೇಕು. ಈ ಕಡೆ ಲಾಸ್ಟ್ಗೆ ಹೋಗಬಾರ್ದು. ಈ ಥರ ಮಾರ್ಕ್ ಮಾಡಿ. ಇದು ಫ್ರಂಟ್. ಈ ಥರ ಇದೊಂದು ಇಲ್ಲಿಂದ ಇಲ್ಲೊಂದು ಈ ಥರ ಶೇಪ್ ಕೊಡಿ. ಇದು ಫ್ರಂಟು, ಇದು ಬ್ಯಾಕು, ಇದು ಫ್ರಂಟು. ಈಗ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಮಾರ್ಕ್ ಮಾಡೋದಂದರೆ ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಸೇಮ್ ಇದೇನಿರುತ್ತೋ ಅದನ್ನೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಇಲ್ಲೇನು ಲೈನ್ ಹಾಕ್ಕೊಂಡಿದ್ದೀವೋ ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇದಾದಮೇಲೆ ಈ ಶೋಲ್ಡರ್ ಏನು ಜಾಯಿಂಟ್ ಆಗಿದೆಯೋ ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿ ಇಟ್ಕೊಂಡು ಇದು ಮಾರ್ಜಿನಿಗೆ ಅರ್ಧ ಇಂಚ್ ಬಿಟ್ಕೊಳ್ಳಿ. ಇಲ್ಲೊಂದು ಲೈನ್ ಹಾಕ್ಕೊಂಬಿಡೋಣ ಮಾರ್ಜಿನ್ಗೆ ಅರ್ಧ ಇಂಚಸ್ಸು. ಇದು ಶೋಲ್ಡರ್ ಮಾರ್ಜಿನ್ಗಿದು. ಇಲ್ಲಿಂದ ಈ ಥರ ಬ್ಲೌಸ್ನ ಇಟ್ಕೊಂಡು ಈ ಥರ ಎಳೆದ್ಬಿಟ್ಟು ಒಂದು ಮಾರ್ಕ್ ಹಾಕಿ. ಇಲ್ಲ ಅಂತಂದರೆ ನೀವು ಟೇಪಲ್ಲೇ ಅಳತೆ ಮಾಡ್ಕೊಳ್ಳಿ. ಈ ರೀತಿ ಹಿಂಗೆ ಇಟ್ಕೊಂಡು ಈ ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಸ್ವಲ್ಪ ಈ ಥರ ಹಿಂಗೆ ಎಳೆದ್ಬಿಟ್ಟು ನೋಡ್ಕೊಳ್ಳಿ. 13.5 ಬರುತ್ತೆ. 13.5 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಈ ಲೈನ್ ಇದೆಯಲ್ಲ ಇಲ್ಲಿಂದ ಟೇಪ್ ಇಟ್ಕೊಂಡು 13.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಈ ಲೈನಲ್ಲಿ ಸೇಮ್ ಇಲ್ಲಿ ಏನು 4 ಇಂಚಸ್ ಮಾರ್ಕ್ ಮಾಡಿದ್ದೀವೋ ಇಲ್ಲೂ ಸೇಮ್ ಅದೇ ಥರ 4 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಶೇಪ್ ಈ ರೀತಿ ಕೊಟ್ಕೊಂಡು ಈ ರೀತಿ ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇದೇನು ನಾವು ಲೈನ್ ಹಾಕಿದ್ವಿ ಇದನ್ನು ತೆಗೆದುಬಿಡೋಣ. ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ಮತ್ತು ಈ ರೀತಿ ತಿರುಗಿಸ್ಕೊಳ್ಳಿ. ಇದನ್ನು 4 ಭಾಗ ಏನಿದೆಯೋ ಅದನ್ನು 4 ಭಾಗನೂ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಈ ಲೈನ್ಗೆ ಫಸ್ಟ್ ಲೈನ್ಗೆ 4 ಭಾಗನೂ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಫ್ರಂಟ್ಗೆ 2 ಮಾತ್ರ ತೊಗೊಳ್ಳಿ. 2 ಬಿಟ್ಬಿಡಿ. ಇದು ಬ್ಯಾಕು, ಇದು ಫ್ರಂಟು. 2 ಮಾತ್ರ ತೊಗೊಂಡು ಈ ಥರ ಶೇಪ್ ತಗೊಳ್ಳಿ. ಆಯಿತು. ಸೊ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಇದು ಫ್ರಂಟ್ ಟಿಪ್. ಇದು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಇದು ಕ್ರಾಸ್ ಬೆಲ್ಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ.
ಈಗ ಈ ರೀತಿ ಕಟ್ ಮಾಡಿದ್ದಾದಮೇಲೆ ಶೋಲ್ಡರ್ನ ಓಪನ್ ಮಾಡ್ಕೊಳ್ಳೋಣ. ಮತ್ತು ಕ್ರಾಸ್ ಬೆಲ್ಟ್ನೂ ಎಲ್ಲ ಇದು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಕಟಿಂಗ್ ಆಯಿತು. ಇದು ಬ್ಯಾಕ್. ಇದು ಬ್ಯಾಕಲ್ಲಿ ಸೇಮ್ ನಾವು ಯಾವುದು ನೆಕ್ ಬಿಟ್ಟು ತೊಗೊಂಡಿದ್ವೋ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಗೊಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಂಬಿಡಿ. ಈ ಥರ ಗೊತ್ತಾಗಿಲ್ಲ ಅಂತಂದರೆ ಈ ಥರ ಒಂದು ಲೈನ್ ಹಾಕಿ, ಈ ಲೈನ್ ಏನಿದೆಯೋ ಇಲ್ಲಿಂದ 4.25 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ಒಂದು 4.25 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಬಾಕ್ಸ್ ಹಾಕ್ಕೊಳ್ಳಿ. ಅದಕ್ಕೊಂದು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನಮಗೆ 1 ರಿಂದ 2 ಇಂಚಸ್ ಒಳಗೆ ಎಷ್ಟಾದರೂ ತೊಗೊಳ್ಳಿ. ನಿಮಗೆ ಪಟ್ಟಿ ಬ್ಯಾಕಲ್ಲಿ ಒಂದು ಪಟ್ಟಿ ಬರುತ್ತೆ, ಅದಕ್ಕೆ 1 ರಿಂದ 2 ಇಂಚಸ್ವರೆಗೂ ಎಷ್ಟು ಬೇಕಾದರೂ ತೊಗೊಳ್ಳಿ. ನಾನು 1.5 ಇಂಚಸ್ನ ತೊಗೊತಾ ಇದ್ದೀನಿ. ನಿಮಗೆ ಪಟ್ಟಿ ಅಗಲ ಬೇಕಂದರೆ 2 ಇಂಚಸ್ ಬೇಕಾದ್ರೂ ತೊಗೊಬೋದು. 1.5 ಒಂದು ಮಾರ್ಕ್ ಮಾಡಿದ್ದೀನಿ. ಆಮೇಲೆ ನಮಗೆ ಬ್ಯಾಕ್ ನೆಕ್ ಡೀಪ್ ಬಂದು ಇಲ್ಲಿಂದ ಸೇಮ್ ಇಲ್ಲಿಂದ ಇಲ್ಲೇನೇನಿದೆ ಇಲ್ಲಿಂದ 11.5 ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ಒಂದು 3.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಬ್ಯಾಕ್ ಡೀಪ್ ತೆಗೆಯೋದಕ್ಕೆ ಇಲ್ಲಿಂದ ಒಂದು 3.5 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಂಡು ಇದರಲ್ಲಿ ನಾವು ಶೇಪ್ ಕೊಡೋಣ. ಇದರಲ್ಲಿ ಯಾವ್ದು ಬೇಕಾದರೂ ಶೇಪ್ ಮಾಡ್ಕೊಳ್ಳಿ. ನೀವು ಈ ಥರ ಹಿಂಗಾದರೂ ಮಾಡ್ಕೊಬೋದು, ಇಲ್ಲಾಂದ್ರೆ ಯಾವುದಾದ್ರೂ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ ಒಂದು ಶೇಪ್ ಕೊಡೋಣ. ಈ ಥರ ನೋಡಿ, ಈ ಥರ. ಮತ್ತು ಇಲ್ಲಿಂದ ಒಂದು 3/4 ಇಂಚಸ್ಗೊಂದು ಮಾರ್ಕ್ ಮಾಡಿ, 1 ಇಂಚಸ್ಸಿಂದ ಇಲ್ಲೊಂದು ಮಾರ್ಕ್ ಮಾಡಿ, 1.25 ಇಂಚಸ್ಸಲ್ಲಿ ಇಲ್ಲಿಂದ ಒಂದು ಶೇಪ್ ಕೊಡಿ. ಹಿಂಗೆ ಬೋಟ್ ನೆಕ್ಕಿಗೆ ಈಗ ಕಟಿಂಗ್ ಮಾಡೋಣ. ಈ ಥರ ನೀಟಾಗಿ. ಇನ್ನೂ ಜಾಸ್ತಿ ನಿಮಗೆ ಅಗಲ ಬೇಕಂದರೆ ಜಾಸ್ತಿ ತೊಗೊಬೋದು. ನಮ್ಗೆ ಇಷ್ಟೇ ಸಾಕೋದಕ್ಕೆ ಇಷ್ಟೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ತೆಗೆದ್ಬಿಟ್ಟು ಹಿಂಗೆ ಇದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು ಬೋಟ್ ನೆಕ್ ಮೆಜರ್ಮೆಂಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.